ಆರಂಭಗೊಂಡಿದೆ. ಈ ದಿನದ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತಹ ರಾಜಾಪುರದ ಶ್ರೀಗಳವರು, ಬೆಳಗಾವಿಯ ಶ್ರೀಗಳವರು, ನಾಗಲಾಪುರದ ಶ್ರೀಗಳವರು, ತಾವರೆಗೆರೆದ ಶರಣರು, ಪೂಜಾ ಸಮಿತಿಯ ಅಧ್ಯಕ್ಷರಾದ ವೇದಭಾಸ್ಕರ ಷಡಕ್ಷರ ಶಾಸ್ತ್ರಿಗಳನ್ನು ಮೊದಲುಗೊಂಡು ನಾದಭಾಸ್ಕರ ಶಿವಶೇಖರ ಶಾಸ್ತ್ರಿಗಳವರೇ, ಬಿಜ್ಜಳ್ಳಿ ನಂದೀಶ್ ಅವರೇ, ಸಮಿತಿಯ ಸದಸ್ಯರಾಗಿರುವಂತಹ ವೀರೇಂದ್ರ ಸ್ವಾಮಿ ಉಜ್ಜಯಿನಿ ಅವರೇ, ಮೋಹನ್ ಅವರೇ, ವಿಶೇಷವಾಗಿ ಪೂಜಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಕೊಪ್ಪೂರು ಗದ್ದಿಗೆ ಮಠದ ಆಡಳಿತಾಧಿಕಾರಿಗಳಾದ ವಾಗೀಶ್ ಆರಾಧ್ಯ ಅವರು, ಶ್ರೇಷ್ಠ ಮಾತುಗಾರರು, ಉಪನ್ಯಾಸಕರು, ಪತ್ರಕರ್ತರು, ದಿಗ್ವಿಜಯ ವಾಹಿನಿಯಲ್ಲಿ ಬಹಳ ಉತ್ತಮವಾದ ಧಾರ್ಮಿಕ ಪರಂಪರೆಯ ಎಲ್ಲ ಮಾಹಿತಿಗಳನ್ನು ಬಹಳ ಉತ್ತಮವಾಗಿ ನಾಡಿನ ಜನಕ್ಕೆ ತಲುಪಿಸಿದಂತಹ ವಿಜಯವಾಣಿ ಸಂಸ್ಕೃತಿಯ ಪುರಾಣಿ ಮುಖಾಂತರವಾಗಿ ಮಠಪೀಠಗಳ ಧಾರ್ಮಿಕ ಕಾರ್ಯಕ್ರಮಗಳ ವಿವರಗಳನ್ನು ನಾಡಿನ ಸದ್ಭಕ್ತರಿಗೆ ಪರಿಚಯ ಮಾಡಿಸುವಂತಹ ಉನ್ನತೋನ್ನತ ಕಾರ್ಯವನ್ನು ಮಾಡಿರುವಂತಹ ಪೂಜಾ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಪ್ರಶಾಂತ್ ತಿಪ್ಪಲ್ಪೇಟೆ ದಂಪತಿಗಳು, ಆಗಮಿಕ ಸೇವೆಯನ್ನು ಅತ್ಯಂತ ಶ್ರದ್ಧೆಯಿಂದ ನಡೆಸಿಕೊಟ್ಟಿರುವಂತಹ ಎಲ್ಲ ಪುರೋಹಿತ ಬಳಗಗಳು, ಸೇವಾದಾತರುಗಳೇ, ಅನ್ನದಾನಿಗಳೇ, ಆಗಮಿಸಿದ ಎಲ್ಲ ಭಕ್ತ ಬಂಧುಗಳೇ, ತಾಯಿಗಳೇ, ಮುದ್ದು ಮಕ್ಕಳು ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಮಹಾಪೀಠದ ಕ್ಷೇತ್ರನಾಥ ಜಗದ್ಗುರು ಮರಳುಸಿದ್ದರು, ಜಗನ್ಮಾತೆ ಗೌರಿದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಿ ಅನ್ನುವಂಥ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಕಳೆದ 10 ವರ್ಷಗಳಿಂದ ಆತ್ಮೀಯ ಪ್ರೀತಿಯ ಪುರೋಹಿತ ಬಳಗ ಒಂದು ಸಂಘಟನೆಯನ್ನು ಮಾಡಿಕೊಂಡು ಉಳಿದ ಪಂಚಪೀಠದ ಜಗದ್ಗುರುಗಳವರ ರೀತಿಯಲ್ಲಿ ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆಯ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಲೇಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಅದರಂತೆ ಕಾರ್ಯಗತಗೊಳಿಸಿ ಕಳೆದ 10 ವರ್ಷಗಳಿಂದ ನಾ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇರುವಂಥ ಕೀರ್ತಿ ನಮ್ಮ ಪುರೋಹಿತ ಬಳಗಕ್ಕೆ ಸಲ್ಲುತ್ತದೆ ಅನ್ನುವಂಥದ್ದು. ಅವರಿಗೆ ಹಿನ್ನೆಲೆಯಾಗಿ ಬೆನ್ನೆಲುಬಾಗಿ ನಮ್ಮ ರಾಜಾಪುರ ಮಠದ ಶ್ರೀಗಳು, ನಾಗಲಾಪುರ ಮಠದ ಶ್ರೀಗಳು, ಬೆಳ್ಳಾವಿ ಮಠದ ಶ್ರೀಗಳು ತಮ್ಮ ಶುಭ ಹಾರೈಕೆಯ
ಸದಾ ಪ್ರೋತ್ಸಾಹದ ಅನುಗ್ರಹವನ್ನು ಮಾಡ್ತಾ ಬಂದಂತವರಾಗಿದ್ದಾರೆ. ಇವತ್ತು ಇಷ್ಟಲಿಂಗ ಮಹಾಪೂಜೆಯಲ್ಲಿ ನೀವೆಲ್ಲ ಭಾಗವಹಿಸಿದೆ. ವೀರಶೈವ ಪರಂಪರೆಯೊಳಗೆ ಜೀವಾತ್ಮ ಎಲ್ಲಿಂದ ಬಂದಿದ್ದಾನೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿಕೊಂಡರು. ನೀವೆಲ್ಲ ಹೇಳ್ತೀರಿ, ನಾವೆಲ್ಲ ನಮ್ಮ ತಂದೆ ತಾಯಿಯ ಗರ್ಭದಿಂದ ಬಂದಿದ್ದೀವಿ. ಸಾಮಾನ್ಯವಾಗಿ ಉತ್ತರ ಕೊಡೋದು ಅದಕ್ಕೆ. ಎಲ್ಲಿಂದ ಬಂದಿದ್ದೀರಿ ನೀವು ಅಂದ್ರೆ ನಮ್ಮ ತಂದೆ ತಾಯಿಯ ಉದರದಿಂದ ನಾವು ಹುಟ್ಟಿದ್ದೀವಿ. ಆದರೆ ವೀರಶೈವ ತತ್ವದೊಳಗೆ ಒಬ್ಬ ವ್ಯಕ್ತಿ ಜನನ ಆಗಬೇಕಾದರೆ ಶಿವನ ಅಂಶವನ್ನೇ ಹೊತ್ತು ಈ ಜಗತ್ತಿಗೆ ಪ್ರವೇಶ ಮಾಡಬೇಕು. ಬಹಳ ಅದ್ಭುತವಾದ ಪರಿಕಲ್ಪನೆ. ಸರ್ವಂ ಶಿವಮಯಂ ಜಗತ್ತಂತೆ. ಕೆಲವು ತತ್ವಗಳು ಬ್ರಹ್ಮನೊಬ್ಬನೇ ಸತ್ಯ, ಜಗನ್ಮಿಥ್ಯ ಅಂತಾರೆ. ಕೆಲವು ತತ್ವಗಳು ಜೀವ ಬೇರೆ, ಪರಮಾತ್ಮ ಬೇರೆ ಅಂತಾರೆ. ಇನ್ನು ಕೆಲವರು ಅದರೊಳಗೆ ಬೇರೆಯೇ ಆಗಿರ್ತಕ್ಕಂತಹ ವಿಮರ್ಶೆಯನ್ನ, ಪ್ರತಿಪಾದನೆಯನ್ನು ಮಾಡುವಂಥದ್ದನ್ನು ನೋಡ್ತೀವಿ. ಜೀವ ಮತ್ತು ಶಿವ ಬೇರೆ ಅಲ್ಲ, ಜೀವ ಶಿವನ ಅಂಶವೇ ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡಿ ಆರಂಭದಲ್ಲಿ ಅದ್ವೈತವಾಗಿ ಇರತಕ್ಕಂತಹ ಶಿವ ಮತ್ತು ಶಿವರ ಆ ಮಿಲನ ಪ್ರಪಂಚದ ವಿಷಯ ವಾಸನೆಗಳಲ್ಲಿ ಬೇರೆಯಾಗಿ ಕಂಡರು, ದ್ವೈತವಾಗಿ ಕಂಡರು. ಮತ್ತೆ ಶಿವನಲ್ಲಿಯೇ ಒಂದಾಗುವಂತ ಅದ್ಭುತವಾದ ಪರಿಕಲ್ಪನೆಯನ್ನ ಶ್ರೇಷ್ಠವಾದ ಗುರುವಿನಿಂದ ಶಿವನ ಚೈತನ್ಯ ಶಕ್ತಿಯನ್ನು ಹೊಂದಿರತಕ್ಕಂಥ ಶಿವಲಿಂಗವನ್ನು ಧಾರಣೆ ಮಾಡಿ ದೀಕ್ಷೆಯನ್ನು ಪಡೆದುಕೊಂಡು ಪಂಚಾಕ್ಷರ ಮಹಾಮಂತ್ರದ ಅನವರತ ಜಪವನ್ನು ಮಾಡಿ ಮತ್ತೆ ಶಿವನಲ್ಲಿಯೇ ಒಂದಾಗಿ ಅದ್ವೈತವಾಗುವಂತಹ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಯಾವುದಾದರೂ ಈ ಜಗತ್ತಿನೊಳಗ ಸರ್ವ ಸಮನ್ವಯ ಸಿದ್ಧಾಂತವಾಗಿ ವಿಶ್ವ ಮಾನ್ಯವಾಗಿ ಸರಳವಾದ ಭಗವಂತನನ್ನ ಅತ್ಯಂತ ಸರಳವಾಗಿ ತಲುಪಬಲ್ಲಂತಹ ಒಂದು ಶಿವಪೂಜೆಯನ್ನು ಸಾಧನವಾಗಿ ಮಾರ್ಗವಾಗಿ ಹೊಂದಿರತಕ್ಕಂಥ ಪರಂಪರೆ ಇದ್ರೆ ಅದು ವೀರಶೈವ ಲಿಂಗಾಯತ ಪರಂಪರೆ. ಲಿಂಗಮಂತೆ ಜಗತ್ ಸರ್ವಂ ಅಂತ ಕರಿತೀವಿ. ಭಗವಂತ ಹೇಗಿದ್ದಾರಪ್ಪ ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ? ಅಣೋರಣೀಯ ಮಹತೋ ಮಹೀಯ. ಭಗವಂತ ಅಣುವಾಗಲೂ ಬಲ್ಲ, ಮಹಾಪರ್ವತವಾಗಲೂ ಬಲ್ಲ. ಎಲ್ಲೆಲ್ಲಿ ತುಂಬಿದಾರಂದ್ರೆ ಜಗತ್ತಿನ ಎಲ್ಲೆಡೆಯೂ ಕೂಡ ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು. ಅಂತ ಭಗವಂತನನ್ನ ಈ ಜೀವಾತ್ಮ ಸೇರ್ಬೇಕಪ್ಪ ಅಂದ್ರೆ, ಅವನಲ್ಲಿ ಒಂದಾಗಬೇಕಪ್ಪ ಅಂದ್ರೆ ಅದಕ್ಕೆ ಯಾವ ಮಾರ್ಗ ಅಂದ್ರೆ ಶಿವಪೂಜೆಯೇ ಮಾರ್ಗವೇ ಹೊರತು ಅನ್ಯ ಮಾರ್ಗ ಇಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಶ್ರೀಶೈಲ ಜಗದ್ಗುರು ವಾಗೀಶ್ ಪಂಡಿತಾರಾದ್ರು ಮಲ್ಲಿಕಾರ್ಜುನ ಸುಪ್ರಭಾತವನ್ನು ಬರೀಬೇಕಾದ್ರೆ ಒಂದು ಪದ್ಯವನ್ನು ಬರೀತಾರೆ. ಎಂತ ಅದ್ಭುತವಾದದ್ದು ಅಂದ್ರೆ ಆ ಒಂದು ಪದ್ಯ ಎರಡು ಸಂದೇಶಗಳನ್ನು ಕೊಟ್ಟು. ಆ ಪದ್ಯ ಹೇಗಿದೆ ಅಂದ್ರೆ, ಶಿವಪೂಜೆಯಿಂದಲೇ ಜೀವ ಶಿವನಾಗುವನು, ಶಿವಪೂಜೆಯಿಂದಲೇ ಜೀವ ಶಿವನಾಗುವನು, ಅವನಿಯೊಳಗೆ ಈ ಮಾರ್ಗ ಸುಲಭವಿರುತ್ತ, ಅವನಿಯೊಳಗೆ ಈ ಮಾರ್ಗ ಸುಲಭವಿರುತ್ತ, ಸುವಿಚಾರಿ ಶಂಕರಾಚಾರ್ಯ ನುಡಿಯುತ್ತ ಬಂದೇನೋ ಎದ್ದೇಳು ಮಲ್ಲಿನಾಥ. ಮೂರು ವಿಷಯಗಳು ಹೇಳ್ತಾರೆ ಅವರು. ಒಂದನೇದು ಭಗವಂತನ ಅನುಗ್ರಹ ಪ್ರಾಪ್ತ ಆಗಬೇಕಾದ್ರೆ, ಜೀವ ಶಿವನಾಗಬೇಕಾದ್ರೆ, ಜೀವ ಶಿವನಲ್ಲಿ ಒಂದಾಗಬೇಕಾದ್ರೆ ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಶಿವಪೂಜೆ ಮಾಡಬೇಕು. ಶಿವಪೂಜೆಯಿಂದಲೇ ಈ ಮಾರ್ಗ ಬಹಳ ಸುಲಭ. ಯಾವುದೊಳಗೆ? ಅವನಿ ಅಂದ್ರೆ ಭೂಮಿಯೊಳಗೆ. ಈ ಜಗತ್ತಿನೊಳಗೆ ಹುಟ್ಟಿ ಬಂದಂತ ಜೀವಾತ್ಮನಿಗೆ ಪರಮಾತ್ಮನ ಐಕ್ಯ ಆಗಬೇಕಾದ್ರೆ, ಲಿಂಗಾಂಗ ಸಾಮರಸ್ಯ ಆಗಬೇಕಾದ್ರೆ ಇಷ್ಟಲಿಂಗ ಮಹಾಪೂಜೆ ಅದಕ್ಕೆ ಸಾಧನವಾಗಬೇಕು, ಮಾರ್ಗವಾಗಬೇಕು. ನಮ್ಮ
ಲಿಂಗಾರ್ಚನ ನಮ್ಮ ಧರ್ಮ ಅಂದ್ರೆ ಧರ್ಮೋ ಲಿಂಗಾರ್ಚನಾತ್ಮಕ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಪ್ರಕಟಿಸ್ತಾರೆ. ಹಾಗೆ ಈ ಮಾತನ್ನು ಯಾರು ಹೇಳಿದ್ರು ಅಂದ್ರೆ ವೀರಶೈವ ಪರಂಪರೆಯ ಆಚಾರ್ಯರು ಹೇಳಿಲ್ಲ, ಸುವಿಚಾರಿ ಶಂಕರಾಚಾರ್ಯ ನುಡಿಯುತ್ತ ಬಂದಿಹನು. ಅದ್ವೈತ ಮತ ಪ್ರತಿಪಾದಕರಾದ ಸಂಸ್ಥಾಪಕರಾಗಿರ್ತಕ್ಕಂಥ ಜಗದ್ಗುರು ಶಂಕರಾಚಾರ್ಯ ಈ ಮಾತನ್ನು ನುಡಿದರು. ಆಶ್ಚರ್ಯ ಸಂತೋಷ ಪಡತಕ್ಕಂಥ ಸಂಗತಿ ಏನಪ್ಪ ಅಂತ ಕೇಳಿದ್ರೆ, ಜಗದ್ಗುರು ರೇವಣ ಸಿದ್ಧರಿಂದ ರತ್ನಗರ್ಭ ಗಣಪತಿಯನ್ನ, ಚಂದ್ರಮೌಳೇಶ್ವರ ಮಹಾಲಿಂಗವನ್ನ ಅವರು ಆಶೀರ್ವಾದದ ರೂಪವಾಗಿ ಪಡೆದು ಇಂದಿಗೂ ಕೂಡ ಅವರ ಉತ್ತರಾಧಿಕಾರದ ಪರಂಪರೆ ಅದನ್ನು ನಿತ್ಯ ಪೂಜಿಸಲ್ಪಡುವಂತ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನ ನಾವೆಲ್ಲ ಹೆಮ್ಮೆಯಿಂದ ಅದನ್ನ ವಿಚಾರ ಮಾಡಬೇಕಾಗ್ತದೆ. ನೀವು ಅನ್ಬೋದು, ಹಾಗಾದ್ರೆ ಜೀವಾತ್ಮ ಪರಮಾತ್ಮನಿಂದ ಬೇರೆಯಾಗಿ ಬಂದಿರ್ತಲ್ಲ, ನಾವು ಸೇರಬೇಕಾದ್ರೆ ಎಲ್ಲಿಂದ ಬಂದೇವಿ ಅಂತ ಪ್ರಶ್ನೆ ಬರ್ತದಲ್ಲ. ಆಗಲೇ ಹೇಳಿದಾಗ ತಂದೆ ತಾಯಿಯಿಂದ ಬಂದ ವ್ಯಕ್ತಿ ಸುಲಭವಾಗಿ ಹೇಳ್ಬಿಡ್ತೇವೆ. ಅದಕ್ಕೆ ಜ್ಞಾನಿಗಳೊಂದು ಉತ್ತರ ಕೊಡ್ತಾರೆ, ಬಹಳ ಚಂದ ಉತ್ತರ ಕೊಡ್ತಾರೆ. ಒಂದು ಉಪ್ಪಿನ ಗೊಂಬೆ ಬಂದು ಗುರುಗಳನ್ನು ಕೇಳುತ್ತದೆ, ನನ್ನ ತಂದೆ ತಾಯಿ ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನನಗೆ ನೀವು ಅದರ ಮಾರ್ಗವನ್ನು ತೋರಿಸಬೇಕು. ಇದನ್ನು ಯಾಕೆ ಹೇಳ್ತೀವಿ ಮಾತಂದ್ರೆ, ಸದ್ಗತಿ ಅನ್ನುವಂಥದ್ದು ಎಲ್ಲಾ ಧರ್ಮಗಳ ಪರಮಾರ್ಥ. ಕೊನೆಯ ಉದ್ದೇಶ ಏನು? ಮುಕ್ತಿ, ಮೋಕ್ಷವೇ ಪರಮ ಶ್ರೇಯ. ಅದುವೇ ಹೊರತಾದ ಮತ್ತೊಂದು ಕೊನೆಯ ಉದ್ದೇಶ ಇಲ್ಲ, ಅಂತಿಮ ಚರಣ ಇಲ್ಲ. ಹಾಗಾಗಿ ನಾವು ಲಿಂಗ ಪೂಜೆಯನ್ನ ಮಾಡ್ತಾ ಲಿಂಗಧಾರಿಗಳಾಗಿ, ಭಸ್ಮಧಾರಿಗಳಾಗಿ, ರುದ್ರಾಕ್ಷಧಾರಿಗಳಾಗಿ ಗುರುವನ್ನ, ಲಿಂಗವನ್ನ, ಜಂಗಮನನ್ನ ಆರಾಧನೆ ಮಾಡ್ತಾ, ಪಾದೋದಕ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ, ಆ ಭಗವಂತನಲ್ಲಿ ಸದಾ ಕಾಲ ಲಿಂಗಾಂಗ ಸಾಮರಸ್ಯದ ವಿದ್ಯೆಯೊಳಗೆ ಅಧ್ಯಯನ ಮಾಡ್ತಾ ನಾವು ತಲ್ಲೀನರಾದನಿ ಅಂತ ಕೇಳಿದ್ರೆ, ಭಗವಂತ ನಮ್ಮನ್ನ ಅಪ್ಪಿಕೊಳ್ಳುತ್ತಾನೆ, ತನ್ನೊಳಗೆ ಲೀನ ಮಾಡಿಕೊಳ್ಳತಕ್ಕಂಥ ಶಕ್ತಿ ಅದ. ಬೇರೆ ಧರ್ಮಗಳಿಗೆ ಸದ್ಗತಿ ದೊರಕಬೇಕಾದ್ರೆ ಏನೆಲ್ಲ ಕರ್ಮಗಳನ್ನ, ಏನೆಲ್ಲ ಕಾರ್ಯಗಳನ್ನ, ಏನೆಲ್ಲ ಕ್ರಮಗಳನ್ನ ಉಲ್ಲೇಖ ಮಾಡ್ತಾರೆ. ಆದರೆ ವೀರಶೈವ ಪರಂಪರೆಯೊಳಗೆ ಒಂದು ಬಾರಿ ಲಿಂಗಧಾರಿ ಆದರೆ, ನಿನ್ನ ಅಂಗದ ಮೇಲೆ ಲಿಂಗ ದೊರಕಿದರೆ, ಸದ್ಗುರುವಿನಿಂದ ಲಿಂಗ ಪ್ರಾಪ್ತವಾದರೆ ನಿನಗೆ ಸದ್ಗತಿ ಪ್ರಾಪ್ತ ಆದ ಹಾಗೆ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದ್ರೆ ನಮಗೆ ಮುಕ್ತಿ ಸಿಗ್ತದ ಅನ್ನೋದಕ್ಕೆ ಆ ಕಥೆಯನ್ನು ಉದಾಹರಣೆಯನ್ನು ಕೊಡ್ತಾರೆ. ಆ ಗೊಂಬೆ ಒಂದು ಗುರುಗಳನ್ನು ಕೇಳ್ತಂತೆ, ಯಾವುದು? ಉಪ್ಪಿನ ಗೊಂಬೆ. ನನ್ನ ಮೂಲಾಚಾರ್ಯರನ್ನ ಅಥವಾ ನನ್ನ ಮೂಲ ಪರಂಪರೆಯನ್ನ, ನನ್ನ ಮೂಲ ಏನಿದೆ, ನಾನು ಅಲ್ಲಿ ಹೋಗ್ಬೇಕು, ಅದಕ್ಕೆ ನೀವು ದಾರಿ ತೋರಿಸ್ರಿ ಅಂದಾಗ ಸಮುದ್ರದ ಹತ್ರ ಕರ್ಕೊಂಡು ಹೋದ್ರಂತ. ಯಾರನ್ನ? ಉಪ್ಪಿನ ಗೊಂಬೆ. ಯಾವಾಗ ಸಮುದ್ರವನ್ನು ನೋಡ್ತೋ, ಯಾವಾಗ ಸಾಗರವನ್ನು ಉಪ್ಪಿನ ಗೊಂಬೆ ನೋಡ್ತೋ, ಅದಕ್ಕೆ ಬಹಳ ಸಂತೋಷ ಆಗಿಬಿಡುತ್ತೆ, ಪ್ರಸನ್ನವಾಗಿ ನನ್ನ ಮೂಲಾಚಾರ್ಯ, ನನ್ನ ಮೂಲ, ನನ್ನ ಗುರಿ ನನಗೆ ಪ್ರಾಪ್ತವಾಯಿತು ಅಂತ ಹೇಳಿ ತಕ್ಷಣ ಆ ಸಾಗರವನ್ನು ಜಿಗಿಬಿಡುತ್ತದೆ. ಯಾವುದೋ ಉಪ್ಪಿನ ಗೊಂಬೆ. ಯಾವಾಗ ಸಾಗರದೊಳಗೆ ಆ ಉಪ್ಪಿನ ಗೊಂಬೆ ಜಿಗಿದ ಮೇಲೆ ಉಪ್ಪಿನ ಗೊಂಬೆಯಾಗಿ ಉಳಿತದೆ, ಸಾಗರದೊಳಗೆ ಅದು ಕರಗಿಬಿಡುತ್ತದೆ. ಹಾಗೆ ವೀರಶೈವ ಪರಂಪರೆಯೊಳಗ ಆ ಶಿವನ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಲಿಂಗಧಾರಣೆಯನ್ನ ಸದ್ಗುರುವಿನಿಂದ ಪಡೆದುಕೊಂಡು ಏನಾದರೂ ಕೂಡ ಆ ಲಿಂಗವೇ ಪರಮ ದೈವ, ಲಿಂಗ ಮಧ್ಯೆ ಜಗತ್ ಸರ್ವಂ ಅನ್ನುವಂಥ ಭಾವದೊಳಗ ಪರಮಾತ್ಮನ ಧ್ಯಾನ ಮಾಡ್ತಾ 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 ಹೋದ್ರೆ ಮತ್ತೊಂದು ಜನ್ಮ ಈ ಜೀವನಿಗೆ ಇಲ್ಲದೆ ಶಿವನೊಳಗ ಯಾವ ರೀತಿಯಾಗಿ ಉಪ್ಪಿನ ಗೊಂಬೆ ಸಾಗರದೊಳಗ ಐಕ್ಯವಾದ ಮೇಲೆ ಅದರ ಯಾವುದೇ ರೀತಿಯಾದಂತಹ ಲವಲೇಶವು ಕಾಣದೆ ಇರುವ ರೀತಿಯೊಳಗ ಈ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗಿ ಜೀವನೇ ಶಿವನಾಗ್ತಾನೆ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ವೀರಶೈವ ಪರಂಪರೆಯೊಳಗೆ ಮಾಡಿದ್ದಾರೆ. ಜೀವನೇ ಶಿವನಾದ ಮೇಲೆ
ಬೇರೆ ಅನ್ನುವಂಥ ಭಾವನೆ ಇಲ್ಲ, ಭೇದಗಳಿಲ್ಲ. ಹಾಗಾಗಿ ಸರ್ವರಲ್ಲೂ ಕೂಡ ಶಿವನನ್ನು ಕಾಣಬೇಕು, ಶಿವನನ್ನು ನೋಡಬೇಕು, ಶಿವನ ಅಂಶವನ್ನೇ ಹೊತ್ತು ಬಂದಿರತಕ್ಕಂಥ ನಾವೆಲ್ಲ ಸತ್ಕರ್ಮಗಳನ್ನು ಮಾಡಬೇಕು, ಒಳ್ಳೆಯ ಚಿಂತನೆಗಳನ್ನು ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಆತನ ಸದಾತ್ಮರ ಆಶೀರ್ವಾದ ಪ್ರಾಪ್ತ ಆಗಬೇಕು ಅಂದ್ರೆ ಈ ಶರೀರದಿಂದ ಆ ಲಿಂಗವನ್ನು ಯಾವ ಕಾರಣಕ್ಕೂ ಕೂಡ ಅಗಲದಂತೆ ನೋಡಿಕೊಳ್ಳುವಂತ ಹೊಣೆಗಾರಿಕೆ, ಜವಾಬ್ದಾರಿ ಪ್ರತಿಯೊಬ್ಬ ವೀರಶೈವಲಿಂಗಾಯ ಎಂಬುದು ಅನ್ನುವಂಥದ್ದನ್ನ ನೀವೆಲ್ಲ ಅರ್ಥೈಸಿಕೊಳ್ಳಬೇಕು ಅನ್ನುವಂಥ ಮಾತನ್ನ ಎಲ್ಲರಿಗೂ ಅರಿವು ಮೂಡಿಸುವುದಕ್ಕಾಗಿ, ಜಾಗೃತಿಯನ್ನು ಉಂಟು ಮಾಡುವುದಕ್ಕಾಗಿ ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡಿದಂಥ ಇಷ್ಟಲಿಂಗ ಮಹಾಪೂಜೆಯ ನಿಜವಾದ ಪ್ರೇರಕ ಶಕ್ತಿ ಯಾವಂದ್ರೆ ಪರಮ ಪೂಜ್ಯ ಲಿಂಗೈಕ್ಯ ರಥಾಪುರಿ ಜಗದ್ಗುರು ವೀರ ಗಂಗಾಧರ ರಾಜೇಂದ್ರ ಭಗವತ್ಪಾದರವರು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಆಷಾಢ ಮಾಸವನ್ನ ಅಪವಿತ್ರ ಮಾಸ, ಮಲ ಮಾಸ, ನಿಷೇಧ ಮಾಸ, ತಿರಸ್ಕೃತ ಮಾಸ ಅನ್ನುವಂಥದ್ದನ್ನ ಇದು ಕೂಡ ಶ್ರಾವಣ ಮಾಸದಷ್ಟೇ ಉಳಿದ ಮಾಸಗಳಷ್ಟೇ ಪವಿತ್ರ ಮಾಸ ಅನ್ನುವಂಥದ್ದನ್ನ ನಾಡಿಗೆ ತೋರಿಸಿಕೊಟ್ಟವರು ಆ ಪರಮ ಪೂಜ್ಯರು ಅನ್ನುವಂಥದ್ದನ್ನ ಅವರು ಹಾಕಿಕೊಟ್ಟ ಮಾರ್ಗದೊಳಗ ಇವತ್ತು ಪಂಚಪೀಠದ ಎಲ್ಲ ಜಗದ್ಗುರುಗಳವರು ಕೂಡ ನಾಡಿನ ಎಲ್ಲ ಭಾಗಗಳಲ್ಲಿ ಈ ಆಷಾಢ ಮಾಸದೊಳಗ ಶಿವಪೂಜಾ ಅನುಷ್ಠಾನವನ್ನು ಕೈಗೊಂಡು ನಾಡಿಗೆಲ್ಲ ಉತ್ತಮವಾದ ಮಳೆಯ ಸಂಕಲ್ಪವನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ, ವಿಶ್ವಶಾಂತಿಗಾಗಿ ತಮ್ಮ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಂತವರಾಗಿದ್ದಾರೆ. ಆ ನಿಟ್ಟಿನೊಳಗೆ ಉಜ್ಜಯಿನಿ ಜಗದ್ಗುರುವರು ಕೂಡ ಕಳೆದ 10 ವರ್ಷಗಳಿಂದ ನಮ್ಮ ಪುರೋಹಿತ ಬಳಗ ಎಲ್ಲ ಭಕ್ತರ ಸಹಕಾರದೊಂದಿಗೆ ಬಹಳ ಉತ್ತಮವಾಗಿ ಸಂಘಟನೆ ಮಾಡಿಕೊಂಡು ಬಂದಿರತಕ್ಕಂತಹ ಈ ಕಾರ್ಯಕ್ರಮವು ಕೂಡ ಅಷ್ಟೇ ಸದುಪಯೋಗ ಭಾವದಿಂದ, ಸದ್ಭಾವದಿಂದ, ಜೊತೆಗೆ ಉತ್ತಮವಾದ ಸಂದೇಶಗಳಿಂದ ಈ ಕಾರ್ಯಕ್ರಮ ಸಂಪನ್ನಗೊಂಡಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ ಇವತ್ತು 10ನೇ ವರ್ಷದ ಕಾರ್ಯಕ್ರಮ ಶಿವಪೂಜಾ ಅನುಷ್ಠಾನದೊಂದಿಗೆ ಪ್ರಾರಂಭ ಆಗಿದೆ. ಸಾಯಂಕಾಲ ವಿಶೇಷವಾಗಿರ್ತಕ್ಕಂಥ ಆಶೀರ್ವಚನದ ಸಂದೇಶ ನಿಮ್ಮೆಲ್ಲರಿಗೂ ಕೂಡ ಪ್ರಾಪ್ತವಾಗ್ತದೆ. ಅನೇಕ ರಾಜಕೀಯ ಗಣ್ಯಮಾನ್ಯರು, ಶಿವಾಚಾರ್ಯರು ಮಾತನಾಡ್ತಕ್ಕಂಥವ್ರು ಇದ್ದಾರೆ ಅನ್ನುವಂಥ ಮಾತನ್ನ ನಿಮ್ಮೆಲ್ಲರಿಗೂ ಕೂಡ ಅಪ್ಪಣೆಯನ್ನು ಕೊಡಿಸಿ ನಮ್ಮ ರಾಜಾಪುರ ಶ್ರೀಗಳವರು, ಬೆಳ್ಳಾವಿಯ ಶ್ರೀಗಳವರು